ನಮಸ್ಕಾರ. ವಿಶ್ವವಾಣಿ ಟಿವಿಗೆ ಸ್ವಾಗತ. ನಮ್ಮ ಭಾರತದ ಹಿಂದೂ ಧಾರ್ಮಿಕ ಪರಂಪರೆಯಲ್ಲಿ ಅಖಂಡ ಭಾರತದಕ್ಕೂ ಕೂಡ ಶಿವರಾತ್ರಿ ದಿನ ಜಾಗರಣೆ ಮಾಡುವ ಪದ್ಧತಿ ಇದೆ. ಶಿವನ ನಾಮಸ್ಮರಣೆಯಲ್ಲಿ ಉಪವಾಸ ಮಾಡುವ ಪದ್ಧತಿಯೂ ಕೂಡ ಇದೆ. ಸ್ಮಶಾನವೇ ತನ್ನ ಮನೆಯನ್ನು ಮಾಡಿಕೊಂಡಿರುವಂತಹ ಮತ್ತು ವಿಷವನ್ನು ಕುಡಿದು ನೀಲಕಂಠನನ್ನ ಶಿವರಾತ್ರಿ ದಿನವೇ ಯಾಕೆ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾರೆ, ಎಲ್ಲವನ್ನೂ ಕೂಡ ನಿಮಗೆ ಇಂಚಿಂಚಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೇ ಇವತ್ತಿನ ವಿಶೇಷ. ಮಹಾಶಿವರಾತ್ರಿ ದಿನ ಜಾಗರಣೆ ಯಾಕೆ ಮಾಡಬೇಕು? ನಾನು ವೀರೇಶಿವಾನಂದ್ ಅಂಬಿ. ವೀಕ್ಷಕರೇ, ಪ್ರಪಂಚದಲ್ಲಿ 3 ಗುಣಗಳಿವೆ: ಸತ್ವಗುಣ, ರಜೋಗುಣ ಹಾಗೂ ತಮೋಗುಣ. ಸಾತ್ವಿಕ ಗುಣದಿಂದಲೇ ಆವಿರ್ಭವಿಸಿದವನೇ ಶಿವ. ಈ ಕುರಿತು ಅನೇಕ ಪುರಾಣಗಳು ಈ ಬಗ್ಗೆ ವಿಶೇಷವಾಗಿ ಹೇಳುತ್ತವೆ. ಆ ಪ್ರಕಾರ ಮೂಲ ಪುರುಷ ನಾರಾಯಣನ ನಾಭಿಯಿಂದ ಬಂದಿದ್ದು ಬ್ರಹ್ಮ ಎಂಬುದು ಪುರಾಣೋಕ್ತವಾಗಿರತಕ್ಕಂತಹ ಮಾತುಗಳು. ಸೃಷ್ಟಿಯ ಕಾರ್ಯಕರ್ತನಾಗಿ ಹಾಗೂ ಬ್ರಹ್ಮ ನಿಯೋಜನೆಗೊಳ್ತಾನೆ. ವಿಷ್ಣು ಒಮ್ಮೆ ಮಲಗಿರುವಾಗ ಬ್ರಹ್ಮ ಸೃಷ್ಟಿಯ ಕ್ರಿಯೆಯಲ್ಲಿ ತೊಡಗಿರುವಾಗ ವಿಷ್ಣುವಿಗೊಂದು ಯೋಚನೆ ಬರುತ್ತದೆ ಅಂತೆ. ಅದು ಏನಂದರೆ, ಈಗ ಸೃಷ್ಟಿಯ ಕ್ರಿಯೆ ಅಂತೂ ಆಗಿದೆ, ಕೇವಲ ಸೃಷ್ಟಿ ರೇಖೆಯಂತೆ ಮುಂದಕ್ಕೆ ಹೋಗುತ್ತಾ ಹೋದರೆ ಅದೊಂದು ವೃತ್ತದಂತೆ ಆಗುವುದು ಯಾವಾಗ? ನಮ್ಮ ಧರ್ಮ ನಿಯಮ ನಿಂತಿರುವುದು ವೃತ್ತದ ಮೇಲೆ ಹೊರತು ರೇಖೆಗಳ ಮೇಲೆ ಅಲ್ಲ. ಆದ್ದರಿಂದ ಯಾವುದೇ ಪ್ರಾರಂಭವಾದರೂ ಕೂಡ ಅದು ಅಂತಿಮ ಘಟ್ಟವನ್ನು ಕಾಣಲೇಬೇಕಲ್ವೇ? ಹಾಗಾಗಿ ಆ ಒಂದು ಅಂಶವನ್ನು ನಿಲ್ಲಿಸಲು ಒಂದು ಶಕ್ತಿ ಬೇಕು. ಅದು ಯಾವ ತರಹದ ಶಕ್ತಿಯಾಗಬೇಕಂದ್ರೆ, ಅವನ ಸಂಸಾರದಲ್ಲಿದ್ದು ವಿರಾಗಿಯಾಗಿರಬೇಕು. ಅವನು ನಿದ್ದೆಯಲ್ಲಿದ್ದರೂ ಕೂಡ ಜಾಗೃತನಾಗಿರಬೇಕು. ಇಂತಹ ಸಮರ್ಥ ಗುಣಗಳನ್ನು ಹೊಂದಿದ್ದಾನೆ ಎನ್ನುವ ಕಾರಣಕ್ಕೆ ಆ ಹುಟ್ಟಿದವನೇ ಶಿವ ಅಂತ ಮಹಾಪುರಾಣಗಳು ಕೂಡ ಹೇಳಿವೆ. ವೀಕ್ಷಕರೇ, ಶಿವ ದಿಗಂಬರ. ಹಾಗಂತ ತಾಪಮಾನ ಹೆಚ್ಚಿರುವ ಕಡೆ ಅವನು ವಾಸವಿರುವುದಿಲ್ಲ. ಅವನ ವಾಸ ಯಾವಾಗಲೂ ಕೂಡ ಕೈಲಾಸದ ಮಂಜುಗಡ್ಡೆಯಲ್ಲಿ. ಅವನು ಅದರ ಮೇಲೆ ಕುಳಿತುಕೊಂಡೇ ದಿಗಂಬರನಾಗಿ ಧ್ಯಾನಾಸಕ್ತನಾಗಿರ್ತಾನೆ. ಇನ್ನು ಪುರಾಣಗಳ ಪ್ರಕಾರ ಗಜಾಸುರನನ್ನ ಕೊಂದು ಗಜ ಚರ್ಮಾಂಬರವೆಂಬ ನಾಮಾಂಕಿತವನ್ನು ಧರಿಸಿದ್ದಾನೆ ಅಂತ ಹೇಳಲಾಗಿದೆ. ಜಗಕ್ಕೆಲ್ಲ ಅನ್ನ ಕೊಡುವ ಅನ್ನಪೂರ್ಣೇಶ್ವರಿ ಅಥವಾ ಪಾರ್ವತಿ ಇವನ ಮಡದಿಯಾಗಿದ್ದಾಳೆ. ಆದರೆ ಇವನು ಮಾತ್ರ ಕೈಯಲ್ಲಿ ಕಪಾಲವನ್ನು ಹಿಡಿದುಕೊಂಡು ಭಿಕ್ಷೆಯನ್ನು ಬೇಡುತ್ತಾ ತಿರುಗುತ್ತಾನೆ. ಅವನ ಹಣೆಯಲ್ಲಿ 3ನೇ ಕಣ್ಣು ಯಾವಾಗಲೂ ಕೂಡ ಬೆಂಕಿಯ ಉಂಡಿಯಂತೆ ಸದಾ ಉರಿತಾನೇ ಇರುತ್ತೆ. ಅವನ ನೆತ್ತಿಯಲ್ಲಿ ತಂಪಾಗಿರುವ ಗಂಗೆಯೂ ಕೂಡ ಇರ್ತಾಳೆ. ಇನ್ನು ಶಿವನ ಹೆಂಡತಿಯ ವಾಹನ ಸಿಂಹ, ಆದರೆ ಶಿವನ ವಾಹನ ವಯಸ್ಸಾದ ನಂದಿ. ಪಾರ್ವತಿಯ ನೃತ್ಯ ಶೃಂಗಾರಕ್ಕೆ ಸಂಬಂಧಪಟ್ಟಿದ್ದು, ಆದರೆ ಶಿವನದ್ದು ತಾಂಡವ ವೈರಾಗ್ಯಕ್ಕೆ ಸಂಬಂಧಪಟ್ಟಿದ್ದು. ಇಷ್ಟೆಲ್ಲ ಏರುಪೇರುಗಳು ಹಾಗೂ ವೈಪರೀತ್ಯಗಳಿದ್ರೂ ಕೂಡ, ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಅವನ ಲೋಕದಲ್ಲಿ ಮಾತ್ರ ಸಕಲವು ಶಾಂತವಾಗಿರುತ್ತದೆ ಮತ್ತು ಸ್ಥಿರವಾಗಿರುತ್ತದೆ ಕೂಡ. ಇದನ್ನೇ ಮನುಷ್ಯನು ತನ್ನ ಬದುಕಿಗೆ ಬಯಸುವುದು. ಸಾಧು ಒಬ್ಬ ಚಿನ್ನದ ಕುರ್ಚಿಯ ಮೇಲೆ ಆಸೀನರಾಗಿದ್ದರೂ ಕೂಡ ಮರಳಿನಲ್ಲಿ ಕುಳಿತಿದ್ದರೂ ಯಾರಿಗೆ ವ್ಯತ್ಯಾಸ ತಿಳಿಯುವುದಿಲ್ಲವೋ ಅವನು ಮಹಾದೇವನಾಗಿರ್ತಾನೆ. ಇಂತಹ ಗುಣವುಳ್ಳವನು ಎಲ್ಲೇ ಇದ್ದರೂ ಕೂಡ ಆತನನ್ನು ಶಿವನ ಸ್ವರೂಪಿ ಅಂತ ನಾವು ಕರಿತೀವಿ ಅಂತ ಮಹಾಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ವೀಕ್ಷಕರೇ, ಶಿವನು ಚಿತಾಭಸ್ಮಲೇಪಿತ ಹಾಗೂ ರುಂಡಮಾಲಾಧಾರಿಯಾಗಿದ್ದಾನೆ. ಶಿವನ ಮೈ ಮೇಲೆ ಮಂಗಳಕರವಾದಂತಹ ಹಾಗೂ ಸೂಚಕವಾದಂತಹ ಯಾವ ವಸ್ತು ಕೂಡ ಇಲ್ಲ. ಶಿವ ಭಿಕ್ಷುಕ, ಜಟಾಧಾರಿಯಾಗಿದ್ದಾನೆ. ಹೀಗಿರುವಂತಹ ಶಿವನನ್ನ ಸಮಾಜದ ಕೆಲವೊಂದಿಷ್ಟು ವರ್ಗ ಅಮಂಗಳಕರ ದೇವರು ಅಂತ ಕರೀತಾರೆ. ಆದರೆ ಆಶ್ಚರ್ಯಕರ ಅಂದರೆ, ಅವರೂ ಕೂಡ ಈ ಒಂದು ಮಹಾಶಿವರಾತ್ರಿ ಎಂದು ಶಿವನನ್ನ ಆರಾಧನೆ ಮಾಡ್ತಾರೆ, ಪೂಜೆಯನ್ನು ಮಾಡ್ತಾರೆ. ಯಾಕಂದರೆ ನಾವು ಇಡೀ ವರ್ಷದಲ್ಲಿ ಮಾಡಿದಕ್ಕಂತಹ ಪಾಪವನ್ನು ಹೊರಿಸಲು ಒಂದು ಶಕ್ತಿ ಬೇಕಲ್ವಾ? ಅದಕ್ಕಾದರೂ ಕೆಲವರು ಪೂಜೆ ಮಾಡ್ತಾರೆ ಅಂತ ಹೇಳಲಾಗಿದೆ. ಇನ್ನು ಶಿವ ನಾಶಕಾರಕ, ಕಟ್ಟಿದ್ದನ್ನೆಲ್ಲ ನಾಶ ಮಾಡ್ತಾನೆ ಹಾಗೂ ಸೃಷ್ಟಿಸಿದನ್ನು ಸರ್ವನಾಶ ಮಾಡ್ತಾನೆ. ಹಾಗಾಗಿ ಪಾಪವನ್ನು ನಾಶ ಮಾಡುವವನು ಅವನು ಶಿವನಾಗಿದ್ದಾನೆ. ಇನ್ನು ಶಿವ ರುಂಡಮಾಲಧಾರಿಯಾಗಿದ್ದು ಯಾಕೆ ಅಂದರೆ, ದೈವಿಕ ವಿಚಾರದಲ್ಲಿ ತೊಂದರೆ ಕೊಡಲು ಬಂದವರನ್ನೆಲ್ಲ ಸಂಹರಿಸಿ ಆ ರುಂಡಗಳನ್ನೆಲ್ಲ ತಾನೇ ಹಾಕಿಕೊಳ್ತಾ ಇದ್ದ. ಭಕ್ತರಿಗಾಗಿ, ಭಕ್ತರ ಸಂರಕ್ಷಣೆಗಾಗಿ, ಅವರನ್ನು ಕಾಪಾಡುವಂತಹ ಸಲುವಾಗಿ ತಾನು ಏನು ಮಾಡಲು ಸಿದ್ಧರಿರುವನೋ ಅವನನ್ನು ಈಶ್ವರ ಸ್ವರೂಪಿ ಅಂತ ಹೇಳಲಾಗಿದೆ. ಹಾಗಾದರೆ ಮಹಾಶಿವರಾತ್ರಿಯ ದಿನ ಶಿವನನ್ನ ರಾತ್ರಿಯೇ ಯಾಕೆ ಪೂಜೆ ಮಾಡ್ತಾರೆ ಹಾಗೂ ಉಪವಾಸದಲ್ಲಿಯೇ ಯಾಕೆ ಇರಬೇಕು, ಯಾಕೆ ಜಾಗರಣವನ್ನು ಮಾಡಬೇಕು? ಹೀಗಂತ ನೋಡಿದಾಗ ಶಿವರಾತ್ರಿಯ ಆಚರಣೆಯಲ್ಲಿ ಉಪವಾಸ, ಪೂಜೆ, ಜಾಗರಣೆ ಈ ಪ್ರಮುಖ 3 ವಿಷಯಗಳು ವಿದಿತವಾಗಿರುತ್ತೆ.
ಸಮುದ್ರ ಮಥನದಲ್ಲಿ ಬಂದಂತಹ ವಿಷವನ್ನ ಶಿವ ತಾನೊಬ್ಬನೇ ಕುಡಿದಿರೋದು ತ್ರಯೋದಶಿಯ ಸಂಜೆಯಂದು. ಅದನ್ನ ಪ್ರದೋಷ ಅಂತನೂ ಕೂಡ ಕರೆಯುತ್ತೇವೆ ಹಾಗೂ ಕರೆಯಲಾಗ್ತಾ ಇದೆ. ಹಾಗಾಗಿ ಪ್ರದೋಷಗಳಲ್ಲಿ ರುದ್ರನಿಗೆ ಅಭಿಷೇಕಯುಕ್ತ ಪೂಜೆಯನ್ನ ಮಾಡಲಾಗುತ್ತೆ. ಆ ತ್ರಯೋದಶಿ ಕಳೆದ ನಂತರದ ಚತುರ್ದಶಿಯ ರಾತ್ರಿ ಈಶ್ವರನಿಗೆ ಅತ್ಯಂತ ಸಂಕಟಪ್ರದವಾಗಿತ್ತು ಅನ್ನುವುದು ಕೂಡ ನಮ್ಮ ಪೂರ್ವಜರ ಒಂದು ಬಲವಾದ ನಂಬಿಕೆಯಾಗಿದೆ ಅಂತ ಹೇಳಬಹುದು. ಅಷ್ಟು ವಿಷಕಾರಿ ದ್ರವ್ಯವನ್ನು ಕುಡಿದು ನಮ್ಮನ್ನು ಕಾಯ್ತಾ ಇರುವಂತಹ ಇಂತಹ ಮಹಾಕಾಲ ಶಿವನಿಗೊಂದು ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೋಸ್ಕರ ಪರ್ಟಿಕ್ಯುಲರ್ ಆಗಿ ಈ ವಿಶೇಷವಾದಂತಹ ಶಿವರಾತ್ರಿಯನ್ನು, ಈ ದಿನವನ್ನು, ಶಿವರಾತ್ರಿ ಪೂಜೆಯನ್ನು ಅಖಂಡ ಭಾರತದಲ್ಲಿ ಕೂಡ ಆಚರಣೆ ಮಾಡ್ತಾ ಬಂದಿದೆ. ಹಾಗಾದರೆ ಉಪವಾಸ ಮತ್ತು ಜಾಗರಣೆಯನ್ನು ಯಾಕೆ ಮಾಡಬೇಕು ಅಂತ ನೀವು ಪ್ರಶ್ನೆ ಮಾಡಿದಾಗ, ಇಲ್ಲಿ ವಿಷ ಉತ್ಪತ್ತಿಯಾದಂತಹ ದಿನವಿದೆಯಲ್ಲ, ಆ ದಿನ ವಿಶೇಷವಾಗಿದೆ. ಯಾಕಂದರೆ ನಾವು ಈ ಸಮಯದಲ್ಲಿ ಏನೇ ಪದಾರ್ಥವನ್ನು ತೆಗೆದುಕೊಂಡರೂ ಕೂಡ ಅಥವಾ ಏನೇ ಆಹಾರವನ್ನು ತಿಂದರೂ ಅದು ವಿಷವಾಗಿ ಪರಿವರ್ತನೆಯಾಗುತ್ತದೆ ಎಂಬುದು ಒಂದು ಬಲವಾದ ನಂಬಿಕೆಯಾಗಿದೆ. ಹಾಗಾಗಿ ಇಂದಿನ ದಿನ ಯಾವ ಆಹಾರವನ್ನು ಸೇವಿಸಿದರೂ ಕೂಡ ಆ ಆಹಾರ ವಿಷವೇ ಆಗಿರುತ್ತದೆ ಎನ್ನುವುದು ಮತ್ತೊಂದು ಬಲವಾದ ನಂಬಿಕೆ. ಅಂತಹ ಸಂದರ್ಭದಲ್ಲಿ ನಾವು ಜಾಗೃತವಾಗಿರಬೇಕು. ವಿಷ ನಮ್ಮೊಳಗೆ ಹೋಗಬಾರದು ಎನ್ನುವ ಕಾರಣಕ್ಕಾಗಿ ಇಲ್ಲಿ ಜಾಗರಣೆಯನ್ನು ಮಾಡಬೇಕು ಅಂತ ಮೂಲ ಸಂಪ್ರದಾಯದಿಂದ ಬಂದಿದೆ. ಇನ್ನು ಜಾಗೃತವಾಗಿರಬೇಕಂದ್ರೆ ಆಹಾರವನ್ನು ಸೇವಿಸದೆ ಇಡೀ 24 ಗಂಟೆಗಳಲ್ಲಿ ಒಳ್ಳೆಯ ಕೆಲಸಗಳನ್ನು, ಧಾರ್ಮಿಕ ಕೆಲಸಗಳನ್ನು ಮಾಡ್ತಾ ಇರಬೇಕಂತ ಧಾರ್ಮಿಕ ಪುರಾಣ ಪಠಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಾದರೆ ಶಿವರಾತ್ರಿ ದಿನ ಊಟ ಮಾಡಿದರೆ ಅವರ ಹೊಟ್ಟೆಯಲ್ಲಿ ವಿಷವಾಗುತ್ತಾ ಅಂತ ನೀವು ಪ್ರಶ್ನೆ ಮಾಡಿದರೆ ಅದು ಅವರವರ ನಂಬಿಕೆಗೆ ಬಿಟ್ಟಿರತಕ್ಕಂತಹ ವಿಷಯ. ಯಾಕಂದರೆ ಯಾವುದೋ ಒಂದು ದಾರಿಯಲ್ಲಿ ಮನುಷ್ಯನ ದೇಹದ ಅಥವಾ ಮನಸ್ಸಿನೊಳಗೆ ವಿಷವು ಪ್ರವೇಶ ಮಾಡಬಹುದೆಂಬ ಎಚ್ಚರಿಕೆಗೆ ನಾವು ಸದಾ ಜಾಗೃತವಾಗಿರಬೇಕಾಗುತ್ತೆ ಎನ್ನುವುದು ಕೂಡ ಅಷ್ಟೇ ರೂಢಿಗತವಾಗಿದೆ. ಈ ದಿನ ಮಾಡ್ತಕ್ಕಂತಹ ಸತ್ಕಾರ್ಯಗಳೆಂದರೆ ಶಿವನಿಗೆ ಅಭಿಷೇಕ ಮಾಡುವುದು, ಅವನಿಗಿಷ್ಟವಾದಂತಹ ಬಿಲ್ವ ಪತ್ರೆಯ ಅರ್ಚನೆ ಮಾಡುವುದರಿಂದ ಒಂದು ಕೃತಾರ್ಥ ಭಾವನೆಯನ್ನು ಹೊಂದುತ್ತೇವೆ ಅಂತ ಹೇಳಲಾಗಿದೆ. ಆದ್ದರಿಂದ ನಮ್ಮಲ್ಲಿರುವಂತಹ ಪಾಪಗಳನ್ನೆಲ್ಲ ನುಂಗಿಕೊಳ್ಳುತ್ತಿದೆಯಾ, ಇದು ನಮಗೆ ಶಿವನು ಮಾಡುವಂತಹ ಮಹಾಪರಮೋಪಕಾರ. ನೀನು ಪ್ರಸನ್ನನಾಗು ಶಿವ ಅಂತ ಹೇಳಿ ಅವನನ್ನು ಅರ್ಚಿಸುವುದು, ಪ್ರಾರ್ಥಿಸುವ ಕ್ರಿಯೆ ಜಾಗರಣೆಯಾಗಿದೆ. ಹಾಗಾಗಿ ಈ ಎಲ್ಲ ನಂಬಿಕೆಯನ್ನಿಟ್ಟುಕೊಂಡು ಶಿವರಾತ್ರಿಯನ್ನು ಆಚರಿಸಲಾಗುತ್ತೆ ಅಂತ ಹೇಳಲಾಗಿದೆ. ಹಾಗಾಗಿ ಸಾತ್ವಿಕ ವಿಚಾರಗಳ ಒಂದು ಮಥನದಿಂದ ಜಾಗರಣೆಯನ್ನು ಮಾಡಬೇಕಾಗುತ್ತೆ ಹಾಗೂ ಆಚರಿಸಬೇಕಾಗುತ್ತೆ. ಇಲ್ಲಿಂದಾಚೆಗೆ ಇಡೀ ವರ್ಷ ಮನಸ್ಸು ಅತ್ಯಂತ ಹಗುರವಾಗುತ್ತದೆ, ಶಾಂತವಾಗುತ್ತದೆ ಎಂಬ ಬಲವಾದ ನಂಬಿಕೆ ಹಾಗೂ ಪೂಜೆ ಮಾಡಬೇಕು. ಹಾಗಾಗಿ ಸಾತ್ವಿಕ ವಿಚಾರಗಳ ಮಂಥನದಿಂದ ಜಾಗರಣೆಯನ್ನು ಮಾಡಿ ಆಚರಿಸಬೇಕು. ಇಲ್ಲಿಂದ ಆಚೆಗೆ ಇಡೀ ವರ್ಷ ಮನಸ್ಸು ಹಗುರವಾಗಿರುತ್ತದೆ ಹಾಗೂ ಶಾಂತವಾಗಿರುತ್ತದೆ ಎಂಬ ಬಲವಾದ ನಂಬಿಕೆಯಿಂದ ನಾವು ಪೂಜೆಯನ್ನು ಮಾಡಬೇಕಾಗತ್ತೆ. ಹಾಗಾಗಿ ಮಹಾಶಿವರಾತ್ರಿಯನ್ನು ಆಚರಿಸುವಾಗ ಈ ಎಲ್ಲವನ್ನು ಕೂಡ ಮನನ ಮಾಡಿಕೊಂಡು ಆಚರಿಸಿ ಆ ಮಹಾಕಾಲನ ಅಂದರೆ ಆ ಪರಮ ಪವಿತ್ರವಾದಂತಹ ಶಿವನ ಕೃಪೆಗೆ ನಾವು ನೀವೆಲ್ಲರೂ ಪಾತ್ರರಾಗೋಣ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ.